ಶಾರಿಕ್ಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಿಸಲು ಎನ್ಐಎ ಕಸರತ್ತು ನಡೆಸ್ತಾ ಇದೆ. ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಅಪರಾಧಿ ಶಾರಿಕ್ ಗೋಡೆ ಬರಹ ಕೇಸ್ ಟೇಕ್ ಓವರ್ ಮಾಡುವುದಕ್ಕೆ ರೆಡಿ ಆಗಿದ್ದಾರೆ. ಸಾಕ್ಷ್ಯಾಧಾರದ ಕೊರತೆಯಿಂದ ಬಿದ್ದು ಹೋಗಿರುವಂತಹ ಪ್ರಕರಣ ಗೋಡೆ ಬರಹ ಕೇಸ್ ಓಪನ್ ಮಾಡಲು ರಾಷ್ಟ್ರೀಯ ತನಿಖಾ ದಳ ಪ್ರಯತ್ನವನ್ನ ಪಡ್ತಾ ಇದೆ. ಎನ್ಐಎ ಅಡಿ ಕೇಸನ್ನ ಸೇರಿಸಿಕೊಳ್ಳುವ ಸಾಧ್ಯತೆಗಳ ಬಗ್ಗೆ ಚಿಂತನೆ ಆಗ್ತಾ ಇದೆ. TV9ಗೆ ಎನ್ಐಎ ಉನ್ನತ ಮೂಲಗಳಿಂದ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾರಿಕ್ಗೆ 10 ವರ್ಷ ಕಠಿಣ ಶಿಕ್ಷೆಯನ್ನ ಎನ್ಐಎ ವಿಶೇಷ ಕೋರ್ಟ್ ಈಗಾಗಲೇ ವಿಧಿಸಿದೆ. ಆದರೆ ಜೀವಾವಧಿ ಶಿಕ್ಷೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ಇರುವಂತಹ ಆಪ್ಷನ್ಗಳ ಬಗ್ಗೆ ಇದೀಗ ಎನ್ಐಎ ಸ್ಟಡಿ ಮಾಡ್ತಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಶಾರಿಕ್ಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಿಸುವುದಕ್ಕೆ ತಯಾರಿಗಳಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅದಕ್ಕಿರುವಂತಹ ಆಪ್ಷನ್ಗಳು ಹೇಗೆ, ಎನ್ಐಎ ಹೇಗೆ ರೆಡಿ ಆಗ್ತಿದೆ ಅಂತ? ಮಧು, ಈಗ ಸದ್ಯಕ್ಕೆ ಏನು ಎನ್ಐಎ ಎಲ್ಲಾ ರೀತಿಯಲ್ಲಿ ಕೆಲವೊಂದು ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾ ಇರುವಂತ ಅಂದ್ರೆ ಪ್ರಮುಖವಾಗಿ ಏನು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಎನ್ಐಎ ಅನ್ಕೊಂಡಿತ್ತು. ಆದ್ರೆ 10 ವರ್ಷಗಳ ಸಜೆಯನ್ನ ಈಗ ವಿಧಿಸಿರುವಂತದ್ದು. ಅದರಲ್ಲಿ ಈಗಾಗಲೇ 3.5-4 ವರ್ಷ ಆತ ಜೈಲಲ್ಲೇ ಇರೋದ್ರಿಂದ ಇನ್ನು ಉಳಿದ 6 ವರ್ಷಗಳು ಮಾತ್ರ ಬಾಕಿ ಇರುವಂತದ್ದು. ಸೊ ಆತ ಬಿಡುಗಡೆಯಾಗುವ ಹೊತ್ತಿಗೆ ಆತನಿಗೆ 32ರಿಂದ 33 ವಯಸ್ಸಾಗಿರುತ್ತೆ. ಸೊ ಅದು ಮಧ್ಯ ವಯಸ್ಸಾಗಿರೋದ್ರಿಂದ ಭಯೋತ್ಪಾದಕ ಸಂಘಟನೆಗಳು ಆತನ ಸಂಪರ್ಕಿಸಬಹುದು. ಆತ ಆತ ಏನು ಜೀವನದಲ್ಲಿ ಈ ರೀತಿ ಪರಿವರ್ತನೆ ಆಗೋಕ್ಕಿಂತ ಬದಲಾಗಿ ಆತನಿಗೆ ಉಗ್ರ ಸಂಘಟನೆ ವಿಚಾರವಲ್ಲೇ ಹೆಚ್ಚು ಇಂಟ್ರೆಸ್ಟ್ ಇರೋದ್ರಿಂದ ಸೊ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಂಥದ್ದು. ಸದ್ಯಕ್ಕೆ ಈಗ 10 ವರ್ಷ ಕೊಟ್ಟಿರೋದ್ರಿಂದ ಈಗ ನೆಕ್ಸ್ಟ್ ಹೈಕೋರ್ಟ್ ನಲ್ಲಿ ಅದನ್ನ ಮೇಲ್ಮನವಿ ಸಲ್ಲಿಸಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕೆಲವೊಂದು ಗ್ರೌಂಡ್ ವರ್ಕ್ ಅನ್ನ ಈಗ ಎನ್ಐಎ ಮಾಡ್ತಾ ಇರುವಂತದ್ದು. ಸೊ ಎನ್ಐಎ ಕೆಲವು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಅಂದ್ರೆ ಈತನ ಹಳೆ ಕೇಸ್ಗಳು ಮಂಗಳೂರಿನಲ್ಲಿ 2020 ನವೆಂಬರ್ನಲ್ಲಿ ಆರಂಭಿಕ ಹಂತದಲ್ಲಿ ಗೋಡೆ ಬರಹ ಈ ಉಗ್ರ ಪರ ಸಂದೇಶಗಳನ್ನ ಗೋಡೆ ಬರಹದಲ್ಲಿ 2 ಕಡೆ ಈತ ಮತ್ತೆ ಮಾಜ್ ಮುನೀರ್ ಇಬ್ರು ಕೂಡ ಬರೆದಿದ್ರು. ಸೊ ಆ ಒಂದು ಪ್ರಕರಣ ಕೂಡ ಈಗ ಕೋರ್ಟ್ ನಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿದ್ದು ಹೋಗಿರುವಂತದ್ದು. ಅದನ್ನ ರಿಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಈತನ ವಿರುದ್ಧ ಈಗ ಶಿವಮೊಗ್ಗದಲ್ಲಿರುವಂತಹ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಕೇಸ್ಗಳು ಎಲ್ಲಿಗೆ ಬಂದಿದೆ ಇವನ್ನೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿ ಸೊ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಡೆಸಿರುವಂತದ್ದು. ಸೊ TV9ಗೆ ಎನ್ಐಎ ಉನ್ನತ ಮೂಲಗಳಿಂದ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಈತನಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಿಸ್ಬೇಕು ಅಂತ ಹೇಳಿ ಈಗ ಎನ್ಐಎ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಸೊ ಇಲ್ಲಿ ಮಂಗಳೂರಿನಲ್ಲಿ ಗೋಡೆ ಬರಹ ಏನು ಬರ್ದಿದೆ 2020ರಲ್ಲಿ 2 ಕಡೆ ಗೋಡೆ ಬರಹವನ್ನೇನು ಬರ್ದಿದ್ರು. ಸೊ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಈಗ ಪಡೆಯಲಿದೆ. ಸದ್ಯಕ್ಕೆ ಆ ಒಂದು ಕೇಸ್ ಪೊಲೀಸರ ನಿರ್ಲಕ್ಷ್ಯತನದಿಂದ ಮತ್ತೆ ಸಾಕ್ಷ್ಯಾಧಾರಗಳ ಕೊರತೆ ಅಂದ್ರೆ ಆರಂಭಿಕ ಹಂತದಲ್ಲಿ ಸರಿಯಾಗಿ ತನಿಖೆಯನ್ನ ಮಾಡದೇ ಇರುವಂತ ಕಾರಣಕ್ಕೆ ಮತ್ತೆ ಮೇಲ್ಮಟ್ಟದ ತನಿಖೆಗೆ ಶಿಫಾರಸು ಆಗದೆ ಇರುವಂತ ಕಾರಣಕ್ಕೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅದು ಕೂಡ ಬಿದ್ದೋಗಿದೆ. ಅದನ್ನು ಕೂಡ ಈಗ ಟೇಕ್ ಓವರ್ ಮಾಡುವಂತ ಸಾಧ್ಯತೆಗಳಿದೆ. ಧನ್ಯವಾದ ಪೃಥ್ವಿ, ತಮ್ಮ ಮಾಹಿತಿಗಾಗಿ.